ಸೋಂಕಿತರಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಕೋವಿಡ್ ನಿರ್ವಹಣೆಯ ವೈಫಲ್ಯವನ್ನ ಬಿಚ್ಚಿಟ್ಟಿದ್ದಾರೆ ಬಿಜೆಪಿಯ ಸಂಸದೆ. ಸಿಎಂಗೆ ಸಂಸದೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಅವರೇ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಶೋಭಾ ಕರಂದ್ಲಾಜೆ ಅವರೇ, ಈಗಿನ ಪರಿಸ್ಥಿತಿ ನಾವು ಕೂಡ ಗಮನಿಸ್ತಿದ್ದೀವಿ. ಸೊ ನಿಮ್ಮ ಗಮನಕ್ಕೆ ಬಂದಂತೆ ಸರ್ಕಾರದ ವೈಫಲ್ಯತೆ ಎಲ್ಲೆಲ್ಲಿ ಕಾಣ್ತಿದೆ, ಏನೇನು ಸಮಸ್ಯೆಗಳಾಗಿದೆ? ಅದು ನನ್ನ ಗಮನಕ್ಕೆ ನಾನು ಕಳೆದ ಒಂದು 10-15 ದಿನದಲ್ಲಿ ಎಲ್ಲ ಪೇಷಂಟ್ಗಳಿಗೆ ಯಾರ್ಯಾರು ಫೋನ್ ಮಾಡ್ತಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಯವರು ಇರುವರು ಬೆಂಗಳೂರಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ ಅವ್ರಿಗೆ ಆಸ್ಪತ್ರೆ ಸೇರಿಸುವಂತದ್ದು, ಪ್ಲಾಸ್ಮಾ ಕೊಡಿಸುವಂತದ್ದು, ಮೆಡಿಸಿನ್ ಕೊಡಿಸುವಂತದ್ದು, ಇದೆಲ್ಲವನ್ನ ಕೋಆರ್ಡಿನೇಟ್ ಮಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಜನ ನನ್ನ ಹತ್ರ ಹಂಚಿಕೊಂಡಿದ್ದಾರೆ, ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತದನ್ನ ಪತ್ರದ ಮೂಲಕ ಮಾಡಿದ್ದೀನಿ. ಹಲವಾರು ಸಿಸ್ಟಮ್ ಅನ್ನ ಇನ್ನು ಅಭಿವೃದ್ಧಿ ಪಡಿಸಬೇಕಾದಂತ ಅಗತ್ಯ ಇದೆ. ಮುಖ್ಯವಾಗಿ ಹಿಂದೆ ನಾನೇ ಮಂತ್ರಿ ಇದ್ದಾಗ 60 ಲೈನ್ಗಳನ್ನ ಬೆಸ್ಕಾಂ ಅಲ್ಲಿ ಹೆಲ್ಪ್ ಲೈನ್ಗಳನ್ನ ಮಾಡಿದ್ದೆ. ಅದರಲ್ಲಿ 30 ಅವರು ತಗೊಂಡು ಇವತ್ತು ಹೆಲ್ಪ್ ಲೈನ್ ಮಾಡಿದ್ದಾರೆ. ಅದು ಸಾಲ್ತಾ ಇಲ್ಲ. ಇನ್ನು ಅದನ್ನೊಂದು 100ಕ್ಕೆ ಹೆಚ್ಚಿಸ್ಬೇಕು. ಮತ್ತೆ ಮೆಡಿಸಿನ್, ಆಕ್ಸಿಜನ್ ಎಷ್ಟು ಪೇಷಂಟ್ ಇದ್ದಾರೆ, ಎಷ್ಟು ಸಿಗ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರ ದಿನ ಪಬ್ಲಿಷ್ ಮಾಡ್ಬೇಕು. ದಿನಕ್ಕೆ 2 ಸಾರಿ, ಬೆಳಿಗ್ಗೆ ಮತ್ತು ಸಂಜೆ. ಆವಾಗ ಜನ ಆತಂಕಗೊಳ್ಳೋದು, ರೋಗಿಗಳ ಆತಂಕಗೊಳ್ಳೋದು ತಪ್ಪುತ್ತೆ. ಹೌದು. ಈ ರೀತಿ ಆಮೇಲೆ ಎಲ್ಲಾ ಹಾಸ್ಪಿಟಲ್ ಮುಂದೆ ಒಂದು ಹೆಲ್ಪ್ ಡೆಸ್ಕ್ ಅನ್ನ ಹಾಕ್ಬೇಕು. ಆಸ್ಪತ್ರೆಗೆ ಹೋಗಿ ತಿರುಗಿ ಬರ್ತಾರೆ ತುಂಬಾ ಜನ ಪೇಷಂಟ್ಗಳು. ಅದಕ್ಕಾಗಿ ಅಲ್ಲಿ ಹೆಲ್ಪ್ ಡೆಸ್ಕ್ ಹಾಕಿದ್ರೆ ಇಲ್ಲಿ ಇದೆಯೋ ಇಲ್ಲ ಬೇಕು, ಇಲ್ಲದಿದ್ರೆ ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದನ್ನ ಒಬ್ಬ ಅಧಿಕಾರಿ ಮತ್ತು ಒಬ್ಬ ವೈದ್ಯ ಇದ್ದು ಅಲ್ಲಿ ಸಜೆಸ್ಟ್ ಮಾಡ್ಬೇಕು. ಯಾರ್ಯಾರು ಹಾಸ್ಪಿಟಲೈಸ್ ಆಗ್ಬೇಕು ಅನ್ನುವಂಥದ್ದನ್ನ ಅಲ್ಲಿರುವ ವೈದ್ಯರು ತಿಳಿಸ್ಬೇಕು. ಇಲ್ಲಾಂದ್ರೆ ಎಲ್ಲರೂ ಹೋಗಿ ಹಾಸ್ಪಿಟಲ್ ಆಗ್ತೀವಿ ಅಂತಂದ್ರೆ ಎಷ್ಟಿದ್ರು ಸಾಲಲ್ಲ. ಆಮೇಲೆ ವೆಂಟಿಲೇಟರ್ಸ್ ಅನ್ನ ಹೆಚ್ಚು ಮಾಡ್ಬೇಕು ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ. ಈಗ ನನ್ನ ಗಮನಕ್ಕೆ ಏನು ಬಂದಿದೆ ಅದೆಲ್ಲವನ್ನ ಮುಖ್ಯಮಂತ್ರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದೀವಿ. ಅಂದ್ರೆ ಇವಾಗ ಮೇಡಮ್, ಸರ್ಕಾರ ಯಾರ್ದು, ಯಾವ ಪಾರ್ಟಿ, ಅದು ಯಾವುದು ಬೇಡ. ಈಗ ಜನರಿಗೆ ಒಂದು ಮಾನವೀಯತೆ ಬೇಕು, ಸರಿಯಾದ ಟೈಮಿಗೆ ಚಿಕಿತ್ಸೆ ಬೇಕು, ಅವ್ರ ಜೀವ ಉಳಿಬೇಕು, ಅಷ್ಟೇ ಮುಖ್ಯವಾಗುತ್ತೆ. ಈಗ ಪ್ರಪಂಚದಾದ್ಯಂತ ಈ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಬಹುಶಃ ರಾಜ್ಯ ಸರ್ಕಾರ ಸ್ವಲ್ಪ ಮುಂಚೆನೆ ತಜ್ಞರು ಹೇಳಿದಾಗ ಎಚ್ಚೆತ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನೀವು ಫೀಲ್ ಮಾಡ್ತೀರಾ? ಇಲ್ಲ, ನಾನು ಯಾವುದೇ ಕಾಂಟ್ರವರ್ಸಿ ಮಾತಿಗೆ ಹೋಗೋದಿಲ್ಲ. ಸರ್ಕಾರ, ತಜ್ಞರು ಎಲ್ಲರೂ ಸೇರಿ ನಿರ್ಧಾರವನ್ನ ಏನೇನು ಮಾಡಿದ್ದಾರೆ ನಂಗೇನು ಅದರ ಬಗ್ಗೆ ಅರಿವು ಇಲ್ಲ. ನಾನು ಯೋಚನೆ ಮಾಡ್ತಾ ಇರೋದು ಇವತ್ತು ಪೇಷಂಟ್ಗೆ ಸರಿಯಾದ ರೀತಿ ಸೌಲಭ್ಯ ಸಿಗ್ಬೇಕನ್ನುವಂಥದ್ದು ಮಾತ್ರ. ಅದನ್ನ ನನ್ನ ಗಮನಕ್ಕೆ ಬಂದಿರುವಂತದನ್ನ ನಾನು ಸರ್ಕಾರಕ್ಕೆ ತಿಳಿಸುವಂತದ್ದು ಮಾಡಿದ್ದೀನಿ. ಅಂದ್ರೆ ತೀರಾ ಸಮಸ್ಯೆ ತೀರಾ ಕಡೆ ಆಗ್ತಿದೆ. ನೀವು ಯಾವ ಇನ್ಫ್ಲೂಯೆನ್ಸು, ಯಾವ ರೆಫರೆನ್ಸು ಏನ್ ತಗೊಂಡೋದ್ರು ಆಗ್ತಿಲ್ಲ. ನಾನು ದುಡ್ಡು ಕೊಡ್ತೀನಿ, 1 to double ಕೊಡ್ತೀನಿ ಅಂದ್ರೂ ಆಕ್ಸಿಜನ್ ಸಿಗ್ತಿಲ್ಲ, ಬೆಡ್ ಸಿಗ್ತಿಲ್ಲ. ಅಂದ್ರೆ ಇದಕ್ಕೆ ಯಾವಾಗ ಮುಕ್ತಿ, ಹಾಗಾದ್ರೆ ಪರಿಹಾರ ಯಾವಾಗ ಅನ್ಸುತ್ತೆ ನಿಮ್ಗೆ? ಸರ್ಕಾರ ತುರ್ತಾಗಿ ವಾರ್ಡ್ ಕ್ಯಾಟಗರೈಸ್ ಮಾಡ್ಬೇಕು ಸರ್ಕಾರ. ಆಯಾ ವಾರ್ಡ್ ಅಲ್ಲಿ ಎಷ್ಟು ಡಾಕ್ಟರ್ಸ್ ಇದ್ದಾರೆ ಮತ್ತೆ ಎಷ್ಟು ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಅನ್ನು ಹೇಗೆ ಅಪ್ಗ್ರೇಡೇಷನ್ ಮಾಡ್ಬೋದು, ಸರ್ಕಾರ ಅದಕ್ಕೆ ಹೇಗೆ ಸಹಾಯ ಮಾಡ್ಬೋದು. ಅದು ಪ್ರೈವೇಟ್ ಆಗಿದ್ರು ಸಹ ವಾರ್ಡ್ ವಾರು ಕ್ಯಾಟಗರೈಸ್ ಮಾಡಿದಾಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಮಾಡ್ಬೋದು. ಇಲ್ಲಾಂದ್ರೆ ಎಲ್ಲರೂ ದೊಡ್ಡ ಹಾಸ್ಪಿಟಲ್ ಹೋಗ್ಬೇಕು ಅಂತಾರೆ. ಆಯಾ ವಾರ್ಡ್ ಅಲ್ಲೇ, ಆಯಾ ಹಾಸ್ಪಿಟಲ್ ಅಲ್ಲೇ ಯಾವ್ದನ್ನ ಬಗೆಹರಿಸಬಹುದು, ಟ್ರೀಟ್ಮೆಂಟ್ ಕೊಡ್ಬೋದು, ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ಬೇಕು. ಅದಕ್ಕಿಂತ ಹೆಚ್ಚು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಹೋಗ್ಬೇಕು ಅಂದ್ರೆ ಹೆಚ್ಚು ತೊಂದರೆ ಇರುವವರಿಗೆ, ಏಜಿನ ಕಾರಣದಿಂದ ಸಮಸ್ಯೆ ಇರುವವರಿಗೆ, ಬೇರೆ ಕಾಯಿಲೆ ಇರುವವರಿಗೆ, ಅವರಿಗೆ ಮಲ್ಟಿ ಸ್ಪೆಷಲಿಸ್ಟ್ ಕೇರ್ ಬೇಕು ಅಂತ ಅಂದಾಗ ಅಲ್ಲಿಗೆ ರೆಫರೆನ್ಸ್ ಮಾಡ್ಬೇಕು. ಇಲ್ಲದೆ ಹೋದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ. ಈಗ ನಂಗೆ ಫೋನ್ ಬರುವಂತದ್ದು ಕೂಡ ಬೆಂಗಳೂರು ಮತ್ತು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮಣಿಪಾಲ್ ಹಾಸ್ಪಿಟಲ್ ಕೊಡಿಸಿ, ಫೋರ್ಟಿಸ್ ಕೊಡಿಸಿ, ಅಪೋಲೋ ಕೊಡಿಸಿ ಅಂತ ಬರ್ತಾರೆ. ಎಲ್ಲರಿಗೂ ಇದು ಅಗತ್ಯ ಇರ್ಲಿಕ್ಕಿಲ್ಲ. ಅದೇ ಯಾರು ನೋಡ್ಬೇಕು? ಆಯಾ ಲೋಕಲ್ ಲೆವೆಲ್ ಅಲ್ಲಿ ಇರುವಂತ ಅಧಿಕಾರಿಗಳು ಮತ್ತು ವೈದ್ಯರು ನೋಡ್ಬೇಕು ಮತ್ತು ಅವರೇ ರೆಫರ್ ಮಾಡ್ಬೇಕು. ಎಲ್ಲಿ ಬೆಡ್ ಖಾಲಿ ಇದೆ ಅಂತ ಅವ್ರಿಗೆ ಗೊತ್ತಿರ್ಬೇಕು ಇಡೀ ಬೆಂಗಳೂರಲ್ಲಿ. ಆ ಪರ್ಟಿಕ್ಯುಲರ್ ಮಾಹಿತಿ ಸರಿಯಾಗಿ ಜನರಿಗೆ ಸಿಗ್ತಿಲ್ಲ. ಒಂದ್ ಕಡೆ ಅಫ್ಕೋರ್ಸ್ ಕೋವಿಡ್ ಬಂದಿದೆ ಅಂದ ತಕ್ಷಣ ಹೆದರ್ಕೊಳ್ಳೋರೆ ಜಾಸ್ತಿ ಇದ್ದಾರೆ. ನನಗೆ ಬೆಟರ್ ಹಾಸ್ಪಿಟಲ್, ಬೆಟರ್ ಟ್ರೀಟ್ಮೆಂಟ್ ಬೇಕು ಅಂತ ಡಿಮ್ಯಾಂಡ್ ಮಾಡೋರೆ ಜಾಸ್ತಿ ಆಗ್ತಿದ್ದಾರೆ. ಅಧಿಕಾರಿಗಳು ಒಂದಿಷ್ಟು ಗೈಡ್ಲೈನ್ಸ್ ಏನು ಹೇಳ್ಬೇಕಾಗಿತ್ತು, ಎಲ್ಲೆಲ್ಲಿ ಬೆಡ್ ಇದೆ, ಸೊ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ, ಏನೇನು ಆಗ್ತಿದೆ, ಬಹುಶಃ ಆ ಮಾಹಿತಿ ಕೊರತೆ ಇದೆ ಅಂತ ನೀವು ಒಪ್ಕೊಳ್ತೀರಾ? ಅಲ್ಲಲ್ಲ, ಆ ಮಾಹಿತಿಯನ್ನ ಅವರು ವೆಬ್ಸೈಟ್ ಅಲ್ಲಿ ಎಲ್ಲ ಹಾಕ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ. ಇವತ್ತು ಎಲ್ಲ ಬಡವರು ಸೋಷಿಯಲ್ ಮೀಡಿಯಾ ನೋಡಲ್ವಲ್ಲ, ಇದು ಸಮಸ್ಯೆ. ಅದಕ್ಕಾಗಿ ಎಲ್ಲ ಹಾಸ್ಪಿಟಲ್ ಮುಂದೆ ಒಂದು ಹೆಲ್ಪ್ ಡೆಸ್ಕ್ ಹಾಕ್ಬೇಕು. ಆವಾಗ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಬೆಡ್ ಇದೆಯೋ ಇಲ್ಲ ಅನ್ನುವಂಥದ್ದನ್ನ
ಅಲ್ಲಿ ಹೆಲ್ಪ್ ಡೆಸ್ಕ್ ಅಲ್ಲಿ ಹೇಳಿದ್ರೆ ಅಥವಾ ಬೆಡ್ ಎಲ್ಲಿದೆ ಅಂತ ಅವರೇ ಅಲ್ಲಿಂದ ರೆಫರ್ ಮಾಡಿ ಕಳ್ಸಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಈಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು, ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಒಂದು ವಿಚಾರ ನೀವು ಪ್ರಸ್ತಾಪ ಮಾಡಿದ್ದೀರಾ. ಮತ್ತೊಂದು ನೀವು ಹೇಳ್ದಂಗೆ ಈಗ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಇದ್ದವರು ಮನೆಯಲ್ಲೇ ಸೆಪರೇಟ್ ಆಗಿ ಐಸೋಲೇಟ್ ಆಗಿ ಬಹುಶಃ ಆತ್ಮಸ್ಥೈರ್ಯ ಕುಗ್ಗಿಸ್ಕೊಳ್ದಲೇ ಬೆಟರ್ ಅಂದರೆ ಅದೇ ಫಸ್ಟ್ ಟ್ರೀಟ್ಮೆಂಟ್ ಕೋವಿಡ್ಗೆ. ಅದಾದಮೇಲೆ ಐಸೋಲೇಟ್ ಆಗಿಬಿಟ್ಟು ಏನು ಸಿಂಪ್ಟಮ್ಸ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಟರ್ ಅಂತೀರಾ ನೀವು. ಎಲ್ಲರೂ ಆಸ್ಪತ್ರೆಗೆ ನಾವು ಹೋಗಬೇಕು ಅನ್ನೋ ಡಿಮ್ಯಾಂಡನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಅಗತ್ಯದ ಮೇಲೆ ಹೋಗ್ಬೇಕು. ತುಂಬಾ ಜನಕ್ಕೆ ಅಗತ್ಯ ಇದೆ ಮಲ್ಟಿ ಸ್ಪೆಷಾಲಿಟಿ ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಅದನ್ನ ನಿರ್ಧಾರ ಮಾಡೋರು ಯಾರು? ಪೇಷಂಟ್ ನಿರ್ಧಾರ ಮಾಡಕ್ ಆಗಲ್ಲ. ನಂಗೆ ಈಗ ಕಾಯಿಲೆ ಬಂದ್ರೆ ನಂಗೆ ಆತಂಕ ಇದ್ದೇ ಇರುತ್ತೆ, ಏನಾಗುತ್ತೋ. ಯಾಕಂದ್ರೆ ಇಷ್ಟೊಂದು ಪ್ರಚಾರ ಬೇರೆ ಸಿಗ್ತಾ ಇರೋ ಸಂದರ್ಭದಲ್ಲಿ ಎಲ್ಲರಿಗೂ ಆತಂಕ ಇರುತ್ತೆ. ಬಟ್ ಅದನ್ನ ನಿರ್ಧಾರ ಮಾಡೋರು ಯಾರು? ಡಾಕ್ಟರ್ ಮಾಡ್ಬೇಕು. ಡಾಕ್ಟರ್ ಎಲ್ಲಿ ಮಾಡ್ಬೇಕು? ಅವ್ನು ಬಹಳ ದೂರ ಹೋಗಕ್ಕಾಗಲ್ಲ, ಆಯಾ ವಾರ್ಡ್ ಅಲ್ಲಿ ಅವ್ರು ಮಾಡ್ಬೇಕು. ಅಂದ್ರೆ ಇನ್ನು ಶವ ಸಂಸ್ಕಾರದ ಬಗ್ಗೆನೂ ನೀವು ಉಲ್ಲೇಖ ಮಾಡಿದೀರಾ, ಒಂದಿಷ್ಟು ಪಾಯಿಂಟ್ಸ್ ಏನ್ ನೀವು ಉಲ್ಲೇಖ ಮಾಡಿದೀರಾ. ಈಗ ಫೋನ್ ಮುಖಾಂತರ ಏನಾದ್ರೂ ಇದನ್ನ ನೀವು ಕನ್ವೆ ಮಾಡಕ್ ಟ್ರೈ ಮಾಡಿದ್ರಾ ಅಥವಾ ಪತ್ರ ಮಾತ್ರ ಬರೆದಿದ್ದೀರಾ? ಇಲ್ಲ, ನಾನು ಹೇಳುದು ಎಲ್ಲರಿಗೂ ಹೇಳಿದೀನಿ. ನಾನು BBMP ಅಧಿಕಾರಿಗಳ ಜೊತೆ ಟಚ್ ಅಲ್ಲಿ ಇದ್ದೀನಿ. ಹೇಳುವಂತದ್ದು ಹೇಳಿದೀವಿ. ಬಟ್ ಇದನ್ನ ಟೋಕನ್ ಸಿಸ್ಟಮ್ ಮಾಡಿ ಒಂದು ಹೆಣ ಸುಟ್ಟಾದ್ಮೇಲೆ ಇನ್ನೊಂದು ಆಂಬ್ಯುಲೆನ್ಸ್ ಹೋಗ್ಬೇಕು ಅನ್ನೋದಕ್ಕೆ ನಾನು ವಿಶೇಷ ಒತ್ತು ಕೊಡ್ಬೇಕು ಹೇಳಿದೀನಿ. ಇಲ್ಲಾಂದ್ರೆ ಮೀಡಿಯಾದಲ್ಲಿ, ಈಗ ನಿಮ್ದೇ ಮೀಡಿಯಾದಲ್ಲಿ ನಾವು ಆಂಬ್ಯುಲೆನ್ಸ್ ಲೈನ್ ನೋಡಿದಾಗ ನಮಗೂ ಆತಂಕ ಆಗುತ್ತೆ. ಹೌದು, ಫೈನ್. ಇದಕ್ಕೇನಾದ್ರೂ ಉತ್ತರ ಬಂದಿದೆಯಾ CM ಕಡೆಯಿಂದ, ಶೋಭಾ ಅವರೇ? ಹೌದು, CM ಅವರು ತಕ್ಷಣ ಚೀಫ್ ಸೆಕ್ರೆಟರಿ ಕರೆದು ಇದನ್ನ ಕನ್ಸಿಡರ್ ಮಾಡಬೇಕು ಮತ್ತು ನಂಗೆ ವಾಪಸ್ ರಿಪೋರ್ಟ್ ಮಾಡಬೇಕು ಅಂತ ಪತ್ರದ ಮೇಲೆ ಬರೆದಿದ್ದಾರೆ. ಫೈನ್, ಥ್ಯಾಂಕ್ ಯು ಶೋಭಾ ಕರಂದ್ಲಾಜೆ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ರಾಜ್ಯದಲ್ಲಿ ನಿನ್ನೆ ದಾಖಲೆಯನ್ನ ಮುರಿದಿದೆ ಕೊರೋನಾ. 30,000 ಸಮೀಪಿಸಿದೆ ಕೊರೋನಾ ಕೇಸ್. ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಈ ಮಹಾಮಾರಿ. ದಿನ ಕಳೆದಂತೆ ತನ್ನ ರೆಕಾರ್ಡ್ ಅನ್ನ ತಾನು ಮುರಿತಾ ಇದೆ ಕೊರೋನಾ. ತಜ್ಞರು ಈ ಬಗ್ಗೆ ಮುಂಚೆನೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಕೇಸ್ ಬರುತ್ತೆ, ಅದು ಮೇ ಮಿಡ್ ವೀಕ್ ಅಲ್ಲಿ ಅಂತ ಹೇಳಿದ್ರು. ಬಟ್ ಈಗ ನೋಡಿದ್ರೆ 17,000ಕ್ಕೂ ಅಧಿಕ ಕೇಸ್ ಬೆಂಗಳೂರಲ್ಲಿ ರಿಪೋರ್ಟ್ ಆಗಿದೆ. 30,000 ಹತ್ತತ್ರ ಕೇಸ್ 24 ಗಂಟೆಗಳಲ್ಲಿ ರಿಪೋರ್ಟ್ ಆಗಿದೆ. ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 29,438 ಪ್ರಕರಣಗಳು ಪತ್ತೆಯಾಗಿದೆ. ಒಂದೇ ದಿನ ಬರೋಬ್ಬರಿ 208 ಜನ ಸಾವನ್ನಪ್ಪಿದ್ದಾರೆ. ಇನ್ನು 1,280 ಮಂದಿ ICUಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಲೆಕ್ಕ ನಾನು ಆಗಲೇ ಹೇಳಿದಂತೆ ದಿನ ಕಳೆದಂತೆ ಆತಂಕ ಮೂಡಿಸ್ತಾ ಇದೆ, ಒಂಥರ ಹೆದರಿಕೆ ಆಗ್ತಿದೆ. ನಗರದಲ್ಲಿ 17,000 ದಾಟಿದೆ ಕೊರೋನಾ ಕೇಸ್. ಬೆಂಗಳೂರಲ್ಲಿ ನಿನ್ನೆ 17,342 ಕೇಸ್ಗಳು ಪತ್ತೆಯಾಗಿರೋದು. 24 ಗಂಟೆಗಳಲ್ಲಿ ಬೆಂಗಳೂರಲ್ಲಿ 149 ಜನ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ದಿನ ಕಳೆದಂತೆ ಯಾವ ತರ ರಣಕೇಕೆ ಹಾಕ್ತಿದೆ ಅಂದ್ರೆ, ನಿನ್ನೆ ಒಂದೇ ದಿನ 29,438 ಹೊಸ ಪ್ರಕರಣಗಳು ಪತ್ತೆಯಾದವು. ನಿನ್ನೆ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ 208. ಮುಂಬೈ, ದೆಹಲಿ ಅಂದ್ರೆ ಸೋಂಕಿಗೆ ಖ್ಯಾತಿ ಇತ್ತು. ಈಗ ಇಡೀ ದೇಶದಲ್ಲಿ ಬೆಂಗಳೂರು ಅಂದ್ರೆ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿಗರೇ, ಇದು ನೀವು ಬೆಚ್ಚಿ ಬೀಳುವಂತ ಸುದ್ದಿ. ಮುಂಬೈ, ದೆಹಲಿಯನ್ನು ಮೀರಿಸಿದೆ ಬೆಂಗಳೂರಿನ ಸೋಂಕಿನ ಲೆಕ್ಕ. ಇಷ್ಟು ದಿನ ದೆಹಲಿ ಅಥವಾ ಮುಂಬೈ ಅಂತಂದ್ರೆ ಹೆದರ್ಕೊಳ್ಳುವಂತ ಪರಿಸ್ಥಿತಿ, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಹಾಗಿತ್ತು. ಕೊರೋನಾ ಸೋಂಕಿತರ ಲೆಕ್ಕ ಆ ಥರ ಇತ್ತು. ಆದರೆ ದಿನ ಕಳೆದಂತೆ ಬೆಂಗಳೂರು ಆ ಸ್ಥಾನಕ್ಕೆ ಬಂದು ನಿಂತಿದೆ. ಮುಂಬೈ, ದೆಹಲಿಯನ್ನು ಬೆಂಗಳೂರಿನ ಸೋಂಕು ಮೀರಿಸ್ತಾ ಇದೆ. ದೇಶದ ಟಾಪ್ 10 ಸೋಂಕಿತ ನಗರಗಳಲ್ಲಿ ಈಗ ಬೆಂಗಳೂರೇ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ದೇಶದ 23 ರಾಜ್ಯಗಳನ್ನು ಮೀರಿಸ್ಬಿಟ್ಟಿದೆ ಬೆಂಗಳೂರಿನ ಕೇಸ್. ಮುಂಬೈನಲ್ಲಿ ಪ್ರತಿದಿನ ದಾಖಲಾಗುವಂತ ಕೇಸ್ಗಳಿಗಿಂತ ಡಬಲ್ ಇಲ್ಲಿ ದಾಖಲಾಗ್ತಾ ಇದೆ, ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ. ಡೇಂಜರ್ ಕೊರೋನಾ ಸಿಟಿ ಪಟ್ಟಿಯಲ್ಲಿ ಬೆಂಗಳೂರು ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಪ್ರತಿದಿನವೂ ಕೊರೋನಾ ಕುಖ್ಯಾತಿಯನ್ನು ಪಡಿತಾ ಇದೆ ಹೈಟೆಕ್ ಸಿಟಿ. ಕಳೆದ 4 ದಿನಗಳ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀವಿ. ಮುಂಬೈನಲ್ಲಿ 24 ಗಂಟೆಗಳಲ್ಲಿ ಎಷ್ಟು ಕೇಸ್ಗಳು ದಾಖಲಾಯಿತು ಬೆಂಗಳೂರಲ್ಲಿ ಅಂತ. 21ನೇ ತಾರೀಕು 13,640 ಕೇಸ್ ಬೆಂಗಳೂರಲ್ಲಿ ದಾಖಲಾದರೆ 7,684 ಕೇಸ್ ಮುಂಬೈನಲ್ಲಿ ದಾಖಲಾಗಿದೆ. ಅದೇ 22ನೇ ತಾರೀಕಿನ ಲೆಕ್ಕ ನೋಡೋದಾದ್ರೆ ಬೆಂಗಳೂರಲ್ಲಿ 15,244 ಕೇಸ್ ದಾಖಲಾದರೆ ಮುಂಬೈನಲ್ಲಿ 7,410, ಅಲ್ಲಿಗೆ ಡಬಲ್ಗಿಂತನೂ ಜಾಸ್ತಿ ಆಯಿತು. 23ನೇ ತಾರೀಕು ನೋಡೋದಾದ್ರೆ 16,662 ಕೇಸ್ ಬೆಂಗಳೂರಲ್ಲಿ ದಾಖಲಾದರೆ 7,221 ಕೇಸ್ ಮುಂಬೈನಲ್ಲಿ ದಾಖಲಾಗಿರೋದು. ಇನ್ನು 24ನೇ ತಾರೀಕಿನ ಕೇಸಸ್ 17,342 ಬೆಂಗಳೂರಿನ ಕೇಸ್ ಆದರೆ 5,888 ಮುಂಬೈನ ಕೇಸ್.
ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಈ ವಾರ್ತೆ